ಜಿಲ್ಸ ಬಂದ ಜಿಲ್ಸ ಟೇಸ್ಟ್ ನೋಡ ನಮ್ದೊಂದು ಹೊಸತ್ತು ಟೇಸ್ಟ್ ಮಾಡ್ಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಇಬ್ರು. ಎಂತ ಟ್ಯಾಲೆಂಟ್ ಹೇಗಾಗಿದೆ ಅಂತ ನಮ್ದು ಎಗ್ ಆಮ್ಲೆಟ್, ಸಾರಿ ಲೇಸ್ ಆಮ್ಲೆಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟ್ರೈ ಮಾಡ್ತಿದ್ದೇವೆ ವೈರಲ್ ಲೇಸ್ ಆಮ್ಲೆಟ್. ಈಗ ನಾವು ಯಾವ್ದೆಲ್ಲ ಬೇಕು, ಇದಕ್ಕೆ ಏನಿಲ್ಲ, ನೀರುಳ್ಳಿ, ಟೊಮೆಟೊ, ಕಾಯಿ ಮೆಣಸು ಅದನ್ನು ಮಿಕ್ಸ್ ಮಾಡಿ ಮಾಡೋದು. ನೋಡುವ ಹೇಗಾಗ್ತದೆ ಅಂತ ಟೇಸ್ಟ್. ನಾವೇ ಟ್ರೈ ಮಾಡ್ತಿದ್ದೇವೆ, ಬನ್ನಿ. ಫಸ್ಟ್ ನೀರುಳ್ಳಿ ಇಟ್ಕೊಳ್ಳುವ. ಒಂದು ನೀರುಳ್ಳಿ 3 ಎಗ್ ತಗೊಂಡಿದ್ದೆ ನಾನು, ಮತ್ತೊಂದು ಲೇಸ್ 30 ರೂಪಾಯಿದು ಪ್ಯಾಕೆಟ್. ಸುಮ್ಮನೆ ಟ್ರೈ ಮಾಡುವ. ಯಾರೆಲ್ಲ ಗೆಸ್ಟ್ ಒಬ್ಬ ಬಂದಿದ್ದಾನೆ, ಶರತ್ ಬಂದಿದ್ದಾನೆ, ಒಂದು ಕಾಲೇಜ್ ಆದ್ಮೇಲೆ ಸೀದಾ ರೂಮಿಗೆ ಬಂದಿದ್ದಾನೆ, ಮತ್ತೆ ಒಟ್ಟಿಗೆ ನಾವು ಮನೆಗೆ ಹೋಗುದು. ಎಂತ ಟ್ಯಾಲೆಂಟ್. ಕಟ್ ಮಾಡ್ತಾ ಇದೀವಿ ಮಾರೆ. ಎಲ್ಲಿಯಾರು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿದ್ಯಾ? ಹೋಟೆಲ್ ಮ್ಯಾನೇಜ್ಮೆಂಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಏನಂತ. ಟ್ಯಾಲೆಂಟ್ ಬ್ರೋ. ಸ್ವಲ್ಪ ಚಿಕ್ಕ ಕಟ್ ಮಾಡೋದಕ್ಕೆ ಒಂದು ಅರ್ಧ ನೀರು ಒಂದು ಇರ್ಲಿ. ನಿಮಗೆ ಯಾಕೆ ಈ ತರ ಮಾಡ್ಬೇಕಂತ ಐಡಿಯಾ ಬಂತು ನಿಮಗೆ? ಅಂದ್ರೆ ಈ ತರ ಐಟಮ್ ಮಾಡ್ಬೇಕು ಫುಡ್ ಐಟಮ್ ಅಲ್ಲ, ಇನ್ಸ್ಟಾದಲ್ಲೆಲ್ಲ ಅದೇ ಕಾಣ್ತುಂಟು, ಅದಕ್ಕೆ ಟ್ರೈ ಮಾಡುವ. ಏನ್ ಫುಡ್ ಹೆಸರು ಎಂತ? ಲೇಸ್ ಆಮ್ಲೆಟ್. ಓಕೆ ಫೈನ್. ಎಸ್, ಬಟ್ ಒಂದು ಒಳ್ಳೇದಿದೆ. ಆಯ್ತು, ಈಗ ನಮ್ದು ಕಟ್ ಮಾಡಿ ಆಯ್ತು. ಇನ್ನು ಲೇಸ್ ಅನ್ನು ಇದನ್ನೇನಿಲ್ಲ, ಲೇಸ್ ಪ್ಯಾಕೆಟ್ ಸ್ವಲ್ಪ ಓಪನ್ ಮಾಡೋದು. ನೋಡಿ ಲೇಸ್ ನೋಡಿ, ವೈದಂಗಲ್ ತೆಗಿಬೇಡ, ಮಾಡ್ಬೋದು. ಇದನ್ನೇನಿಲ್ಲ, ಪುಡಿ ಮಾಡೋದಲ್ಲ. ಟೇಸ್ಟ್ ಆಗಲೇಬೇಕು ಸರ್. ನೆಕ್ಸ್ಟ್ ಇದನ್ನ ಹಾಕುವ. ಹತ್ರ ಬಾ, ತೋರಿಸ. ನೀರುಳ್ಳಿ ಹಾಕ್ತೇನೆ, ಸ್ವಲ್ಪ ಟೊಮೆಟೊ, ಕಾಯಿ ಮೆಣಸು, ನೆಕ್ಸ್ಟ್ ಉಪ್ಪೆಲ್ಲಿದೆ ರೂಮಲ್ಲಿ? ಮೇಲೆ ಇದೆ ಗೈಸ್ ನೋಡಿ. ಉಪ್ಪು ಮೇಲೆ ಇಲ್ಲ, ಇಲ್ಲೆಲ್ಲ ಇದೆ. ಉಪ್ಪು ಬನ್ನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಕು ಅಂತ ಅನ್ಕೊಂಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಸಾಕ ಅಂತ? ಟೊಮೆಟೊ ಫ್ಲೇವರ್ ಅಲ್ಲ, ಸ್ವಲ್ಪ ಈ ಥರ. ಮೂರು ಎಗ್ ಇದಕ್ಕೆ ಹಾಕಿದೆ. ಇದನ್ನ ಈಗ ಇಟ್ಕೊಂಡು ಇನ್ನು ಮಿಕ್ಸ್ ಮಾಡೋದು ಫುಲ್ಲು. ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡೋದು, ಅದ್ರಲ್ಲಿ ನೀರು ತರೋದು. ನೀರು ಇಡ್ತೇನೆ, ಇದು ಗ್ಯಾಸ್ ಸ್ಟವ್ ಆನ್ ಮಾಡ್ತೇನೆ. ನೀರು ಹಾಕ್ತಿದ್ದೇವೆ. ಕುದ್ದಾದ್ಮೇಲೆ ಮತ್ತೆ ನೀರು ಇದು ಹಾಕುದು. ಸರಿ, ಎಷ್ಟು ಬೇಕಾದ್ರೆ ಸಾಕು. ನಾನು ಈ ಥರ ನೀರು ಉಂಟಲ್ಲ ಇದ್ರೊಳಗೆ ಈ ಥರ ಬಿಟ್ಟರೆ ಸಾಕು. ಶರತ್ ಟೇಸ್ಟ್ ಮಾಡ್ಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಇಬ್ರು. ಸೊ ಆದ್ಮೇಲೆ ಅವ್ರಿಗೆ ಟೇಸ್ಟ್. ನಮ್ದು ಈಗ ಆಗ್ತಾ ಬಂತು ಅಂತ ತಿಳ್ಕೊಂತೇನೆ, ಸೀದಾ ಅಲ್ಲಿಗೆ ಹೋಗುವ. ಎಸ್, ಬಾಯ್ಲ್ ಆಗ್ತಾ ಉಂಟು, ಕಾಣ್ತಿರ್ ಬಾಯ್ಲ್ ಆಗ್ತಾ ಉಂಟು. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ತೆಗಿಯುವ ನಾವು. ಬಾಯ್ಲ್ ಆದ್ಮೇಲೆ ಪ್ಲಾಸ್ಟಿಕಲ್ಲಿ ಮಾಡಬಾರ್ದು ಯಾವುದೇ ಫುಡ್ಡು, ಜಸ್ಟ್ ಒಂದು ಟ್ರೈಗೆ ಮಾತ್ರ, ಒಂದ್ಸಲ ಮಾತ್ರ. ಎಸ್, ನಮ್ದೀಗ ಬಾಯ್ಲ್ ಆಗ್ತುಂಟು, ಕ್ಲೀನ್ ಬಾಯ್ಲ್ ಆಗ್ತಿದೆ. ಇಲ್ಲಿಗೆ ಸಾಕು, ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ. ನೋಡುವ ಹೇಗಾಗಿದೆ ಅಂತ. ನಮ್ದು ಎಗ್ ಆಮ್ಲೆಟ್, ಸಾರಿ ಲೇಸ್ ಆಮ್ಲೆಟ್ ತೆಗಿತಿದ್ದೇವೆ. ಇಲ್ಲಿಗೆ ಬೆಂದಿದೆ. ಇದನ್ನೆಲ್ಲ ಈಗ ಇದು ಮಾಡ್ತೇನೆ. ಕಾಣ್ತಿಲ್ಲ ಅವಳಿಗೆ.
ಎಸ್, ಪರ್ಫೆಕ್ಟ್ ಆಗಿದೆ ನೋಡ್ಬೋದು. ನೋಡಿ ಈಗ ಕ್ಲೀನ್ ಆಗಿದೆ. ಪ್ಲಾಸ್ಟಿಕಲ್ಲಿ ನಿಜವಾಗಿ ಫುಡ್ ಮಾಡಬಾರ್ದು. ಈಗ ಕಟ್ ಮಾಡ್ತೇನೆ. ಕತ್ತಿ ಬೇಕಾ? ಒಂದು ಪೀಸ್ ತಗೊಂಡೆ, ಹೇಗೆಂತ ಟೇಸ್ಟ್ ಇದೆ ನೋಡಿ ತಿಂದು ಹೇಳ್ತೇನೆ ಇಲ್ಲಿ. ಪರವಾಗಿಲ್ಲ, ಬಟ್ ಹೈಪ್ ಯಾರು ಅಷ್ಟೆಲ್ಲ ಬರ್ತಿಲ್ಲ. ಅದು ಡಾರ್ಕ್ ಸೋಯಾ ಸಾಸ್, ಅದು ಬೇಡ, ಅದು ಹುಳಿ ಒಂದು ಚಟ್ನಿದು. ಬಟ್ ಪರವಾಗಿಲ್ಲ, ಓಕೆ ಓಕೆ ಓಕೆ. ಅಷ್ಟು ಚಂದ ಇದೆ ಅಂತ ಹೇಳಿಕ್ಕೆ ಆಗುದಿಲ್ಲ ಗೈಸ್. ಅದು ಇನ್ಸ್ಟಾದಲ್ಲಿ ಬಂದಷ್ಟು ನಮ್ದೆಲ್ಲ ಇನ್ಸ್ಟಾದಲ್ಲಿ ತೋರಿದಷ್ಟು ಹೈಪ್ ಎಲ್ಲ ಬೇಕು ಅಂತ ತಿಳಿದು ಅಷ್ಟೆಲ್ಲ ಟೇಸ್ಟ್ ಇಲ್ಲ. ಬಟ್ ಓಕೆ, ಒಮ್ಮೆ ತಿನ್ಬೋದು ಅಷ್ಟೇ. ಒಮ್ಮೆ ತಿನ್ಬೋದು, ಆದ್ರೆ ಜಾಸ್ತಿ ಹೊತ್ತು ತಿನ್ಲಿಕ್ಕೆ ಆಗುದಿಲ್ಲ ಇದನ್ನ. ಯಾಕಂದ್ರೆ ನಾವು ನೋಡ್ಬೋದು ಈಗಾಗಲೇ, ನಾನು ಆಗಲಿಂದ ಒಂದು ತಿಂತಿದ್ದೀನಿ, ಇನ್ನೊಂದು ತಿನ್ಲಿಕ್ಕೆ ಆಗ್ತಿಲ್ಲ. ನಾನು ಹೋಗ್ತಿದ್ದೀನಿ ಈಗ. ಹೋಗು. ಹೇಗುಂಟು ಟೇಸ್ಟ್ ಸೊತ್ತಿಗೆ? ಪರವಾಗಿಲ್ಲ ಅಲ್ಲ? ಫಸ್ಟ್ ಟೈಮ್ ತಿಂತಿರೋದು ಗೈಸ್ ಅದು. ಅಲ್ಲ, ಮಾಡಿದ್ದೆ ಫಸ್ಟ್ ಟೈಮ್, ಮತ್ತೆ ತಿನ್ನೋದು ಫಸ್ಟ್ ಟೈಮ್ ಅಲ್ಲ? ಒಳಗೆ ಬಂದಿದ್ದಾ ಗೈಸ್? ಇಲ್ಲ, ಅದು ಫಸ್ಟ್ ಇದೆಲ್ಲ ಮಧ್ಯದೆಲ್ಲ ಬೇಯಲಿಲ್ಲ ಕರೆಕ್ಟ್ ಆಗಿ. ಅದು ಟೊಮೆಟೊ ಮಾರ, ಅದು ಹಾಗೇನೆ. ಇದು ಚೂರು ಬೇಯ್ದಿದೆ. ಜಿಲ್ಸ ಬಂದ, ಜಿಲ್ಸ ಟೇಸ್ಟ್ ನೋಡ, ನಮ್ದೊಂದು ಹೊಸತ್ತು ಟ್ರೈ ಮಾಡಿದ್ದು. ಆಗ್ತಿಲ್ಲ ಗೈಸ್. ಹೇಗಾಗಿದೆ? ನಾವು ಫುಡ್ ಪಾಯ್ಸನ್ ಗ್ಯಾರಂಟಿ. ಹೇಗಾಗಿದೆ? ಓಕೆ ಅಲ್ಲ? ಅದು ಇನ್ಸ್ಟಾ ವೈರಲ್ ಆಕ್ಸ್. ಓಕೆ ಓಕೆ, ಚೆನ್ನಾಗಿಲ್ಲ ಅಷ್ಟು. ನಾನ್ ಸಹ ನೋಡಿದ್ದೆ ಟೇಸ್ಟ್ ಯಾವಡಿಸಿ. ಸ್ಪೇರ್ ಗಾಡಿ ನಾವೀಗ ಹೊರಗಡೆ, ಅದು ಒಂದು ತಾರಿಗೆ ತಿನ್ಬೋದು, ಒಮ್ಮೆಗೆ ತಿನ್ಬೋದು ಅಷ್ಟೇ. ಸರಿ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ ಎಲ್ರು. ಬೈ ಬೈ. ನಮ್ದಿದು ರೂಮು ಎಂಟ್ರೆನ್ಸ್, ಅದೆಲ್ಲ ಹೇಳ್ಬೇಡ, ನೀನು ಕವರ್ ಆಗ್ತಿ.